ಸಾರಿಗೆ ನೌಕರರ ಮುಷ್ಕರ ವಾಪಸ್. ಅನಧಿಕೃತವಾಗಿ ಪ್ರತಿಭಟನೆ ಮಾಡಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಅನಧಿಕೃತವಾಗಿ ಪ್ರತಿಭಟನೆ ಮಾಡಿ ಕ್ರಮ. ಅನಧಿಕೃತವಾಗಿ ಪ್ರತಿಭಟನೆ ಮಾಡಿದ್ರೆ ಕ್ರಮ. ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸಿದ್ದ ವಕೀಲೆ ದೀಕ್ಷಾ ಅಮೃತೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನಧಿಕೃತ ಪ್ರತಿಭಟನೆ ಆದರೆ ಕ್ರಮ ಜರುಗಿಸಬೇಕು ಅಂತ ಹೈಕೋರ್ಟ್ ಹೇಳಿದೆ. ಇದು ಯೂನಿಯನ್ಗಳು ಒಟ್ಟಾಗಿ ಪ್ರತಿಭಟನೆ ಮಾಡಿದ್ದಾರೆ. 5 ಯೂನಿಯನ್ಗಳು ಕೊಪ್ಪಳ, ಮೈಸೂರು ಸೇರಿದಂತೆ ಹಲವೆಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡದಂತೆ ಹೈಕೋರ್ಟ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಪ್ರತಿಭಟನೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು. ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸಿದ್ದ ವಕೀಲೆ ದೀಕ್ಷಾ ಅಮೃತೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ ವಾಪಸ್ ತೆಗೆದುಕೊಳ್ಳಲಾಗಿದೆ. ಈಗ ಅನಧಿಕೃತವಾಗಿ ಪ್ರತಿಭಟನೆ ಮಾಡಿದ್ರೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಕೋರ್ಟ್ ಕೂಡ ಅದನ್ನೇ ಹೇಳಿದ್ದು. ಕೋರ್ಟ್ ಎಚ್ಚರಿಕೆಯ ನಡುವೆಯೂ, ಕೋರ್ಟ್ ಆದೇಶದ ನಡುವೆಯೂ ಇವತ್ತು ಈ ಬಂದ್ ಮಾಡೋ ಅವಶ್ಯಕತೆ ಏನಿತ್ತು? ಉಲ್ಲಂಘನೆ ಆಗಿದೆ. ಕೋರ್ಟ್ ಆದೇಶದ ಉಲ್ಲಂಘನೆ ಆಗಿದೆ. ಹಾಗಾಗಿ ಆ 5 ಯೂನಿಯನ್ಗಳು ಸೇರಿ ಈಗ ಹೋರಾಟವನ್ನ ಮಾಡಿದಾವಲ್ಲ, ಬಂದ್ ಮಾಡಿದಾವಲ್ಲ, ಅವುಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬಹುದು. ನಾವೀಗ ಸಂಬಂಧಪಟ್ಟಂಥವ್ರನ್ನ ಅರೆಸ್ಟ್ ಕೂಡ ಮಾಡಬಹುದು ಅಂತ ಹೇಳಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳಿದ್ರು. ತಕ್ಷಣವೇ ಬಂದು ವಾಪಸ್ ತೆಗೆದುಕೊಂಡಿದ್ದಾರೆ. ಈಗ ತಕ್ಷಣವೇ ಜನರಿಗೆ ಸಮಸ್ಯೆ ಆಗುತ್ತೆ, ಇವತ್ತು ಒಂದು ದಿನ ಬೇಡ, ಮುಂದೆ ನೋಡ್ಕೊಳ್ಳಿ ಅಂತ ಎಲ್ಲ ಕೋರ್ಟ್ ಹೇಳಿದ್ರು ಕೂಡ ಅದನ್ನ ಮೀರಿ ಇವತ್ತು ಬಂದ್ ಮಾಡಲಾಗಿದೆ. ಸ್ಟ್ರೈಕ್ ಯೂನಿಯನ್ ಬಗ್ಗೆ ವಿಚಾರಣೆ ನಡೆಸಿತು ಕೋರ್ಟು. ಇಲ್ಲಿ ವಿಚಾರಣೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ, ಯೂನಿಯನ್ ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಅದೊಂದು ಕೇಳಿದ್ರು. ಪ್ಲಸ್ ಆಲ್ಸೋ ಗವರ್ಮೆಂಟ್ ಟುಕ್ ಅ ಸ್ಟ್ಯಾಂಡ್ ಸೇಯಿಂಗ್ ಇಲ್ಲ, ಸ್ಟ್ರೈಕ್ ಇನ್ನ ನಡೀತಾ ಇದೆ, ಏನೋ 3-4 ಎಂಪ್ಲಾಯೀಸು ಇಲ್ಲ ಲೀವ್ ತೊಗೊಂಡಿದ್ದಾರೆ ಅಂತ ಜಸ್ಟ್ ಹೇಳಕ್ ಅದೊಂದು 3-4 ಜನ ಅಂತ ಹೇಳಿದ್ರು. 97% BMTC ಇಲ್ಲೆಲ್ಲ ವರ್ಕ್ ಆಗ್ತಾ ಇದೆ. ಬಟ್ ಆಕ್ಚುಲಿ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಸಾವಿರಾರು ಜನ ಅಲ್ಲಿ ಸ್ಟ್ರೈಕ್ ನಡೆಸ್ತಾ ಇದ್ದಾರೆ ಇನ್ನ ಅಂತ ಅದೊಂದು ಕೋರ್ಟ್ ಗಮನಕ್ಕಂತೂ ತಂದ್ವಿ. ಅದಾದ್ಮೇಲೆ ಕೋರ್ಟ್ ಅವಾಗ ಗರಂ ಆಯ್ತು, ನೀವೇನು ಎಸೆನ್ಷಿಯಲ್ ಸರ್ವಿಸಸ್ ಆಕ್ಟ್ ಅಲ್ಲಿ ಇದು ಮಾಡಿಲ್ವಾ ಏನು ಅಂತ. ಸೊ ಅದರಲ್ಲಿ ನಾವು ಹಾಕಿರೋ ಪೆಟಿಷನ್ ಅಲ್ಲಿ ಪಾಯಿಂಟ್ ಔಟ್ ಮಾಡಿ ತೋರಿಸಿದಾಗ ಅವಾಗ ಗೊತ್ತಾಯ್ತು ದಟ್ ಇಲ್ಲ, ಎಸೆನ್ಷಿಯಲ್ ಸರ್ವಿಸಸ್ ಅಲ್ಲಿ ಇದ್ದಾಗ ಸ್ಟ್ರೈಕ್ ಅಂತ ಮಾಡೋಕ್ ಆಗಲ್ಲ ಅಂಡರ್ ದ ಪ್ರಾವಿಷನ್ಸ್. ಅವಾಗ ಆ ಸ್ಟ್ರೈಕ್ ಮಾಡಿದ್ರು ಇಲ್ಲೀಗಲ್ ಸ್ಟ್ರೈಕ್ ಅಂತ. ಅದಕ್ಕೊಂದು ನೆಕ್ಸ್ಟ್ ಏನ್ ಪ್ರೊಸೀಜರ್ ಇರುತ್ತೆ, ಗವರ್ಮೆಂಟ್ ಹ್ಯಾಸ್ ಟು ಟೇಕ್ ಅ ಸ್ಟ್ಯಾಂಡ್, ಅರೆಸ್ಟ್ ಮಾಡ್ಬೋದು ಇಫ್ ಇಟ್ಸ್ ಅ ಇಲ್ಲೀಗಲ್ ಸ್ಟ್ರೈಕ್. ಸೊ ಕೋರ್ಟ್ ಆಕ್ಚುಲಿ ಒಂದು ಸ್ಟ್ರಿಕ್ಟ್ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ನೀವೇನಕ್ಕೆ ಅರೆಸ್ಟ್ ಮಾಡ್ತಿಲ್ಲ ಹಂಗಂದ್ರೆ, ಇಫ್ ಇಟ್ಸ್ ಅ ಇಲ್ಲೀಗಲ್ ಸ್ಟ್ರೈಕ್, ಒನ್ಸ್ ಇಟ್ಸ್ ಕನ್ಫರ್ಮ್ ದಟ್ ಇಟ್ಸ್ ಅ ಇಲ್ಲೀಗಲ್ ಸ್ಟ್ರೈಕ್, ಯು ಆರ್ ಸಪೋಸ್ ಟು ಟೇಕ್ ಆಕ್ಷನ್. ಆಮೇಲೆ ಈ ಸ್ಟ್ರೈಕ್ ನಡೆಸಬಾರ್ದು, ನಿನ್ನೆ ಆಲ್ರೆಡಿ ಇಂಟರ್ಮ್ ಆರ್ಡರ್ಸ್ ಕೊಟ್ಟಾಗಿದೆ ಅಂತ ಕೋರ್ಟ್ ಆದೇಶ ಮಾಡ್ತು. ಪ್ಲಸ್ ಆಲ್ಸೋ ಯೂನಿಯನ್ ಅವರು ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ಒಂದು ಫುಲ್ ಕಮಿಟಿ, ಏನೋ 5 ಯೂನಿಯನ್ಗಳು ಜೊತೆಗೆ ಮಾಡಿರೋದು. ಸೊ ದೇರ್ಫೋರ್ ವಿ ಹ್ಯಾವ್ ಸರ್ವ್ಡ್ ಇಟ್ ಆನ್ ದ ಜಾಯಿಂಟ್ ಆಕ್ಷನ್ ಕಮಿಟಿ. ಬಟ್ ಅಲ್ಲಿ ಯಾರೋ ಒಂದು ಯೂನಿಯನ್ ಅವರು ಬಂದ್ಬಿಟ್ಟು ಇಲ್ಲ ನಾವು ಬರೀ ಒಬ್ರಿಗೆ ರೆಪ್ರೆಸೆಂಟ್ ಮಾಡೋದು ಅಂತ ಟೆಕ್ನಿಕಲ್ ಗ್ಲಿಚ್ ಮೇಲೆ ಹೋಗಕ್ಕೆ ನೋಡಿದ್ರು, ಗೊತ್ತಾಗ್ಲಿಲ್ಲ, ಅದು ಮಾಡಲಿಲ್ಲ ಅಂತ. ಬಟ್ ಅಫ್ಕೋರ್ಸ್ ಎಲ್ಲ ನ್ಯೂಸಲ್ಲೂ ಎಲ್ಲರಿಗೂ ಬಂದಿದೆ, ಎಲ್ಲರಿಗೂ ಗೊತ್ತಾಗಿದೆ. ಆ್ಯಂಡ್ ಟೆಕ್ನಾಲಜಿ ಇಸ್ ವೆರಿ ವೈಡ್ ಸ್ಪ್ರೆಡ್. ಅವ್ರಿಗೆಲ್ಲ ಗೊತ್ತಿತ್ತು, ಬರೀ ಏನೋ ಮರೆ ಮಾಚಕ್ಕೆ ನಮ್ಗೆ ಗೊತ್ತಾಗ್ಲಿಲ್ಲ, ನಮ್ಗೆ 7 ಗಂಟೆಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ಹೊರತು, ಬಟ್ ಎಲ್ಲರಿಗೂ ಗೊತ್ತಿತ್ತು. ಆದ್ರೂ ಅವರು ಸ್ಟ್ರೈಕ್ ಮಾಡಿದ್ರು ಬಾಗಲಕೋಟೆಯಲ್ಲಿ, ಆಮೇಲೆ ಕೊಪ್ಪಳದಲ್ಲಿ ಎಕ್ಸಾಮ್ಸ್ ಸ್ಟಾಪ್ ಮಾಡೋಕ್ಕಾಯ್ತು, ಆಮೇಲೆ ಬೆಳಗಾಮಲ್ಲಂತೂ ಅಲ್ಲೂ ಜಾಸ್ತಿ ಇದಾಯ್ತು. ಮೈಸೂರಿಂದ ನಂಗೆ ಫೋಟೋಸ್ ಬಂತು, ಏನು KSRTC ಬಸ್ಸಸ್ಸೇ ಅಲ್ಲಿ ಲೋಕಲ್ ಬಸ್ಸಸ್ಸೇ ನಡೆಸ್ತಾ ಇಲ್ಲ ಅಂತ. ಸೊ ದೀಸ್ ವೇರ್ ಆಲ್ ಬ್ರಾಟ್ ಟು ದ ನೋಟಿಸ್ ಆಫ್ ದ ಕೋರ್ಟ್. ಸೊ ಅದಕ್ಕೆ ನಾಳೆಯಿಂದ ಒಟ್ಟಿನಲ್ಲಿ ಸ್ಟ್ರೈಕ್ ಇಲ್ಲ, ಇವಾಗೆ ಆನ್ ಸ್ಪಾಟ್ ಸ್ಟ್ರೈಕ್ ನಿಲ್ಲಿಸಬೇಕು ಅಂತ ಆದೇಶ ಮಾಡಾಗಿದೆ. ಪ್ಲಸ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ನಾಡಿದ್ದಿದೆ. ಸೊ ಅವತ್ತು ತನಕ ಇವರೆಲ್ಲ ಬೇರೆ ಯೂನಿಯನ್ ಅವರು, ಬಿಕಾಸ್ ದೇ ವಾಂಟೆಡ್ ಟು ಗೋ ಆನ್ ಅ ಟೆಕ್ನಿಕಲ್ ಗ್ರೌಂಡ್, ವಿ ಸೆಡ್ ಓಕೆ ವಿಲ್ ಸರ್ವ್, ಬೇರೆ ಎಲ್ಲರಿಗೂ ಸರ್ವ್ ಮಾಡಿಬಿಟ್ಟು ಆಮೇಲೆ ಲೆಟ್ ದೆಮ್ ಕಮ್ ಆನ್ ರೆಕಾರ್ಡ್ ಅಂತ ಆಯ್ತು. KSRTC ಸ್ಟ್ರೈಕ್ ಯೂನಿಯನ್ ಬಗ್ಗೆ ವಿಚಾರಣೆ ನಡೆಸಿತು ಕೋರ್ಟು. ಇಲ್ಲಿ ವಿಚಾರಣೆಯಲ್ಲಿ ಏನು ಮಾಡಿದ್ರು ಅಂದರೆ, ಯೂನಿಯನ್ ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಅದೊಂದು ಕೇಳಿದ್ರು. ಪ್ಲಸ್ ಆಲ್ಸೋ ಗವರ್ಮೆಂಟ್ ಟುಕ್ ಅ ಸ್ಟ್ಯಾಂಡ್ ಸೇಯಿಂಗ್ ಇಲ್ಲ, ಸ್ಟ್ರೈಕ್ ಇನ್ನೂ ನಡೀತಾ ಇದೆ, ಏನೋ 3-4 ಎಂಪ್ಲಾಯೀಸು ಇಲ್ಲ ಲೀವ್ ತೊಗೊಂಡಿದ್ದಾರೆ ಅಂತ ಜಸ್ಟ್ ಹೇಳಕ್ ಅದೊಂದು 3-4 ಜನ ಅಂತ ಹೇಳಿದ್ರು. 97% BMTC ಇಲ್ಲೆಲ್ಲ ವರ್ಕ್ ಆಗ್ತಾ ಇದೆ. ಬಟ್ ಆಕ್ಚುಲಿ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಸಾವಿರಾರು ಜನ ಅಲ್ಲಿ ಸ್ಟ್ರೈಕ್ ನಡೆಸ್ತಾ ಇದ್ದಾರೆ ಇನ್ನ ಅಂತ ಅದೊಂದು ಕೋರ್ಟ್ ಗಮನಕ್ಕಂತೂ ತಂದ್ವಿ. ಅದಾದ್ಮೇಲೆ
ಕೋರ್ಟ್ ಅವಾಗ ಗರಂ ಆಯ್ತು, ನೀವೇನು ಎಸೆನ್ಷಿಯಲ್ ಸರ್ವಿಸಸ್ ಆಕ್ಟ್ ಅಲ್ಲಿ ಇದು ಮಾಡಿಲ್ವಾ ಏನು ಅಂತ. ಸೊ ಅದರಲ್ಲಿ ನಾವು ಹಾಕಿರೋ ಪೆಟಿಷನ್ ಅಲ್ಲಿ ಪಾಯಿಂಟ್ ಔಟ್ ಮಾಡಿ ತೋರಿಸಿದಾಗ ಅವಾಗ ಗೊತ್ತಾಯ್ತು ದಟ್ ಇಲ್ಲ, ಎಸೆನ್ಷಿಯಲ್ ಸರ್ವಿಸಸ್ ಅಲ್ಲಿ ಇದ್ದಾಗ ಸ್ಟ್ರೈಕ್ ಅಂತ ಮಾಡಕ್ ಆಗಲ್ಲ ಅಂಡರ್ ದ ಪ್ರಾವಿಷನ್ಸ್. ಅವಾಗ ಆ ಸ್ಟ್ರೈಕ್ ಮಾಡಿದ್ರು ಇಲ್ಲೀಗಲ್ ಸ್ಟ್ರೈಕ್ ಅಂತ. ಅದಕ್ಕೊಂದು ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ, ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಅ ಸ್ಟ್ಯಾಂಡ್, ಅರೆಸ್ಟ್ ಮಾಡ್ಬೋದು ಇಫ್ ಇಟ್ಸ್ ಅ ಇಲೀಗಲ್ ಸ್ಟ್ರೈಕ್. ಸೊ ಕೋರ್ಟ್ ಆ್ಯಕ್ಚುಲಿ ಒಂದು ಸ್ಟ್ರಿಕ್ಟ್ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ನೀವೇನಕ್ಕೆ ಅರೆಸ್ಟ್ ಮಾಡ್ತಿಲ್ಲ ಹಂಗಂದ್ರೆ, ಇಫ್ ಇಟ್ಸ್ ಅ ಇಲೀಗಲ್ ಸ್ಟ್ರೈಕ್, ಒನ್ಸ್ ಇಟ್ಸ್ ಕನ್ಫರ್ಮ್ ದಟ್ ಇಟ್ಸ್ ಅ ಇಲೀಗಲ್ ಸ್ಟ್ರೈಕ್, ಯು ಸಪೋಸ್ ಟು ಟೇಕ್ ಆ್ಯಕ್ಷನ್. ಆಮೇಲೆ ಈ ಸ್ಟ್ರೈಕ್ ನಡೆಸಬಾರ್ದು, ನಿನ್ನೆ ಆಲ್ರೆಡಿ ಇಂಟರ್ಮ್ ಆರ್ಡರ್ಸ್ ಕೊಟ್ಟಾಗಿದೆ ಅಂತ ಕೋರ್ಟ್ ಆದೇಶ ಮಾಡ್ತು. ಪ್ಲಸ್ ಆಲ್ಸೋ ಯೂನಿಯನ್ನು